BPL ರೇಷನ್ ಕಾರ್ಡ್ಗಳ ಎರಡು ಹೊಸ ಬಿಗ್ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ತಂದಿದ್ದೇನೆ. ಆ ಎರಡು ಅಪ್ಡೇಟ್ಗಳು ಏನಿರಬಹುದು, ಯಾವ ಒಂದು ವಿಚಾರದ ಮೇಲೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಬ್ರೀಫಾಗಿ ಮಾಹಿತಿ ತಿಳಿದಿರುತ್ತೆ ವಿಡಿಯೋದ ತಮ್ಮನೇಲಿ ನೋಡಿದ ನಂತರ. ಆದರೆ ಆ ಒಂದು ಮಾಹಿತಿ ಎಷ್ಟು ಉಪಯುಕ್ತ ನಿಮಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ನಮಗೆ ಭಾಳ ಅಗತ್ಯ. ಅಷ್ಟೇ ನಾವು ಕೂಡ ನಿಮಗೆ ಮಾಹಿತಿ ಕೊಡೋದು ಅಷ್ಟೇ ಅರ್ಥಪೂರ್ಣವಾದಂಥ ಮಾಹಿತಿ, ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸೊ ವಿಡಿಯೋನ ಶುರು ಮಾಡೋಣ. ಇಲ್ಲಿ BPL ರೇಷನ್ ಕಾರ್ಡ್ಗಳ ಬಗ್ಗೆ ಎರಡು ಬಿಗ್ ಅಪ್ಡೇಟನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ. ಆ ಎರಡು ಅಪ್ಡೇಟ್ಗಳನ್ನು ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋದಾಗ ನಿಮಗೆ ಮೊದಲು OTP ಇಂದ, ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರ್ತಾಯಿತ್ತು. ಅದ್ರ ಮುಖಾಂತರ ನಿಮಗೆ ಪಡಿತರವನ್ನು ಕೊಡ್ತಾಯಿದ್ರು, ಅಂದರೆ ರೇಷನ್ನ ಕೊಡ್ತಾ ನ್ಯಾಯಬೆಲೆ ಅಂಗಡಿಯಲ್ಲಿ. ಆದರೆ OTP ಪ್ರಕ್ರಿಯೆ ಬಂದಾಯಿತು, ರೇಷನ್ ಬಂದಾಯಿತು, ಇನ್ನು ಮುಂದೆ ರೇಷನ್ ಇಲ್ಲ. ಸೊ ಇದು ಎದಕ್ಕೆ ಈ ಥರ ಆಗಿದೆ ಅನ್ನೋದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ, ಇವಾಗ 2 ತಿಂಗಳಿಂದ ರೇಷನ್ ಪಡಿಲಿಕ್ಕೆ ಆಗ್ತಾಯಿಲ್ಲ. ಕಾರಣ OTP ಸರ್ವಿಸ್ ಬಂದ್ ಆಗಿದೆ ಅಂತ ಹೇಳಿ, ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ನ್ಯಾಯಬೆಲೆ ಅಂಗಡಿಯವರು ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋ ಪ್ರಶ್ನೆ ನಿಮಗಿದ್ರೆ, ದಿನಕ್ಕೊಂದು ಸಮಸ್ಯೆ ಬರ್ತಾ ಇದೆ. BPL ಕಾರ್ಡು ರದ್ದಾಯಿತು ಅಂತ ಹೇಳಿ ಒಂದು ಮಾಹಿತಿ ಬಂತಂದರೆ ಹೊಸ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ಇನ್ನೊಂದು ಖುಷಿ ಸುದ್ದಿ ಬರುತ್ತೆ. BPL ಕಾರ್ಡು APL ಕಾರ್ಡ್ ಆಗಿ ಮಾಡುವ ಒಂದು ಪ್ರಕ್ರಿಯೆ ಅಂತ ಹೇಳಿ ಮತ್ತಿನ್ನೊಂದು ಮಾಹಿತಿ ಬರುತ್ತೆ. ಕಾರ್ಡು ರದ್ದಾಗಿರುವ ಪಟ್ಟಿ ಬಿಡುಗಡೆ ಅಂತ ಹೇಳಿ ಇನ್ನೊಂದು ಸಮಸ್ಯೆ ಬರುತ್ತೆ. ಸೊ ಇಂತಹ ಸಮಸ್ಯೆಗಳ ಜೊತೆ ರೇಷನ್ ನೀಡದೇ ಇರುವ ಸಮಸ್ಯೆ, ಇದರಿಂದ ವಯಸ್ಸಾದ ವೃದ್ಧರಿಗೆ, ಅಂದರೆ ಇವಾಗ ಅಜ್ಜ ಅಜ್ಜಿ ಅಂತಾನೆ ಅನ್ಕೊಳ್ಳೋಣ, ವೃದ್ಧರು ಅಂತಂದರೆ ಅಜ್ಜ ಅಜ್ಜಿ ಅಂತ ಅನ್ಕೊಳ್ಳೋಣ. ಅವರ ಕೈಯಲ್ಲಿರುವಂಥ ಲೈನು, ಅಂದರೆ ಬೆರಳಲ್ಲಿ ಲೈನ್ ಇರುತ್ತಲ್ವ, ಆ ಲೈನು ಇಲ್ಲದೇ ಇದ್ದರೆ ಇಲ್ಲಿ ಥಂಬ್ ಕೂಡ ಹತ್ತೋದಿಲ್ಲ. ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳಿ ಇವಾಗ OTPಯನ್ನು ತೆಗೆದಿದ್ದಾರೆ. ಸೊ 2 ತಿಂಗಳಿಂದ OTP ಮುಖಾಂತರ ನಿಮಗೆ ರೇಷನನ್ನು ಪಡೀಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಏನು ಅನ್ನೋದು ಅದು ಸರ್ಕಾರಕ್ಕೆ ಗೊತ್ತು. ನಂತರ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದು ಕೂಡ ನಮಗೆ ಕಮೆಂಟ್ ಮಾಡ್ತಾ ಇರಿ. ಈ ಒಂದು OTPಯನ್ನು ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ, ಈ ಒಂದು ಪ್ರಕ್ರಿಯೆಯನ್ನು ಎದಕ್ಕೆ ಬಂದ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇರಿ. ಸೊ ಇಲ್ಲಿ ಇಂತಹ ವೃದ್ಧರಿಗೆ ರೇಷನನ್ನು ಪಡೀಲಿಕ್ಕೆ ಅವರು ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಕೆಲಸ ಹುದ್ದೆಗಳನ್ನು ಬಿಟ್ಟು ಹೋಗಿ ಬಯೋಮೆಟ್ರಿಕ್ ಹಚ್ತಾ ಇದ್ದರೆ ಬಯೋಮೆಟ್ರಿಕ್ ಹತ್ತೋದಿಲ್ಲ. ಸೊ ಕಾರಣ ಏನು ಅಂತಂದರೆ ಅವರಿಗೆ ವಯಸ್ಸಾಗಿರುತ್ತೆ, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಸೊ ಅಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ 10 ನಿಮಿಷ ಕೂಡ ಬಟ್ ಹಚ್ಚಿದ್ರು ಕೂಡ, ತಂಬ್ ಹಚ್ಚಿದ್ರು ಕೂಡ ಅದು ಡಿಟೆಕ್ಟ್ ಮಾಡದೇ ಇರೋ ಪ್ರಾಬ್ಲಮ್ ಬಂದಿರೋದ್ರಿಂದ ಅವರಿಗೆ ರೇಷನನ್ನು ಕೊಡೋದಿಲ್ಲ ನ್ಯಾಯಬೆಲೆ ಅಂಗಡಿಯವರು. ಯಾಕೆ ಬರ್ತಾಯಿಲ್ಲ ಅಂತ ಕೇಳಿದರೆ, ಬಯೋಮೆಟ್ರಿಕ್ ಬರದೇ ಇದ್ದರೆ OTPಯಿಂದ ಕೊಡಿ ನಮಗೆ ರೇಷನ್ ಅಂತ ಕೇಳಿದರೆ, ಇದು OTPಯಿಂದ ಸರ್ವಿಸ್ ಬಂದಾಗಿದೆ, ರೇಷನನ್ನು ಕೊಡೋದಿಲ್ಲ. ಹಾಗಾಗಿ ನೀವು ಆಹಾರ ಇಲಾಖೆಗೆ ಹೋಗಿ, ಫುಡ್ ಆಫೀಸ್ಗೆ ಹೋಗಿ ಅಲ್ಲಿ ಭೇಟಿಯಾಗಿ, ಹಿರಿಯ ಅಧಿಕಾರಿಗಳಿಗೆ ಭೇಟಿಯಾಗಿ ಅವ್ರ ಕಡೆ ಹೋಗಿ ಮಾತಾಡಿ ಆನಂತರ ನಾವು ಕೊಡ್ತೀವಿ ಅಂತೇಳಿ ಇಂಥವೆಲ್ಲ ವ್ಯಂಗ್ಯ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ನ್ಯಾಯಬೆಲೆ ಅಂಗಡಿಯವರು. ಈ ತೊಂದರೆಯಿಂದ ಹೇಗೆ ಪಾರಾಗೋದು, ಇದಕ್ಕೆ ಪರಿಹಾರ ಏನು ಕೈಗೊಳ್ತಾರೆ ನಮ್ಮ ಆಹಾರ ಸಚಿವರಾದಂಥ KH ಮುನಿಯಪ್ಪ ಸರ್ ಅವರು. ಇದನ್ನು ಕಾಯ್ದು ನೋಡಲೇಬೇಕು. ಈ OTP ಪ್ರಕ್ರಿಯೆಯನ್ನು ಯಾಕೆ ಬಂದ್ ಮಾಡಿದ್ದಾರೆ, ಇದರ ಹಿಂದಿನ ಉದ್ದೇಶ ಏನಿರ್ಬೋದು ಅನ್ನೋದ್ರ ಬಗ್ಗೆ ವೀಕ್ಷಕರೇ ನೀವು ಕೂಡ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ. ಏನಿರ್ಬೋದು, ಇದರಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದು OTP ಬಂದ್ ಮಾಡಿರೋದ್ರಿಂದ ನಿಮಗೆ ಉಪಯೋಗ ಆಗ್ತಾ ಇದೆಯಾ, ಅಥವಾ ಬಯೋಮೆಟ್ರಿಕ್ ಹಚ್ಚೋದ್ರಿಂದಾನೇ ಉಪಯೋಗ ಆಗುತ್ತಾ? ಸೊ ಇದನ್ನು ನೀವು ಕೂಡ ಜಡ್ಜ್ಮೆಂಟ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಪಬ್ಲಿಕ್ಗೆ ಇಂಪಾರ್ಟೆಂಟು. ಪಬ್ಲಿಕ್ ಒಪಿನಿಯನ್ನ ಸರ್ಕಾರ ಕೇಳಲೇಬೇಕು, ಕೇಳ್ತಾರೆ. ಸೊ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡ್ತಾ ಇರಿ. ಇನ್ನು ಎರಡನೇದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತಂದರೆ, BPL ಮಾನದಂಡಗಳು ಏನಿದೆ, ನಿಜವಾಗಲೂ ಜನರ ಆಗ್ರಹ ಮೇರೆಗೆ BPL ಮಾನದಂಡಗಳನ್ನು ಬದಲಾಯಿಸುತ್ತಾ ಸರ್ಕಾರ. ಇಲ್ಲಿ ನೋಡಿ ವೀಕ್ಷಕರೇ, BPL ರೇಷನ್ ಕಾರ್ಡಿಗೆ ಇರುವಂತಹ ಮಾನದಂಡಗಳು ನಿಜವಾಗ್ಲೂ ಏನಿದೆ ಅನ್ನೋದ್ರ ಬಗ್ಗೆ ನೀವು ಮೊದಲು ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ, ಈಗಿರುವ ಮಾನದಂಡಗಳು ಜನರ ಒಂದು ಅಭಿಪ್ರಾಯದ ಮೇರೆಗೆ, ಅಂದರೆ ಅವರ ಒಂದು ಮಾತಿನ ಮೇರೆಗೆ BPL ರೇಷನ್ ಕಾರ್ಡ್ ಮಾನದಂಡಗಳನ್ನು ಸರ್ಕಾರ ಬದಲಾಯಿಸುತ್ತಾ. ಇಲ್ಲಿ ನಿಜವಾಗ್ಲೂ ಮಾನದಂಡಗಳು ಏನಿದೆ ಅದ್ರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೇನೆ.
ಜೊತೆಗೆ ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಹಾಕಿ ತೋರಿಸ್ತೇನೆ. ಸೊ ನೀವು ಒಂದೊಂದಾಗಿ ಓದ್ಕೊಳ್ಳಿ, ನಾನು ಕೂಡ ನಿಮಗೆ ಬ್ರೀಫಾಗಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ BPL ಅಲ್ಲ ಅಂತ ಹೇಳಿ ಇಲ್ಲಿ ಒಂದು ಆರ್ಟಿಕಲನ್ನು ಕೊಟ್ಟಿದ್ದಾರೆ ನೋಡಿ. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣ ಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ 1000 ಚದರಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬ BPL ಅಲ್ಲ. ಸೊ ಇಲ್ಲಿ ನಿಮಗೆ ಓದಿದ ತಕ್ಷಣ ಅರ್ಥ ಆಗೇ ಬಿಡುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅಗತ್ಯನೇ ಇರೋದಿಲ್ಲ ಇಲ್ಲಿ, ಸರಿನಾ? ಇನ್ನು ಎರಡನೇದು, ಪ್ರತಿ ತಿಂಗಳು 150 ಯೂನಿಟ್ಗಿಂತಲೂ ಹೆಚ್ಚಿನ ವಿದ್ಯುತ್ತನ್ನು ಬಳಕೆ ಮಾಡುವ ಕುಟುಂಬ. ಕುಟುಂಬದ ವಾರ್ಷಿಕ ಆದಾಯ 1,20,000ಗಿಂತಲೂ ಹೆಚ್ಚು ಇರುವ ಕುಟುಂಬಗಳು. ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಕಾಯಂ ನೌಕರರು, ಅಂದರೆ ಸರಕಾರೇತರ ಅನುದಾನ ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು, ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ ತೆರಿಗೆ, ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಕುಟುಂಬಗಳು. ಇನ್ನು ಕೊನೆಯದಾಗಿ 4 ಚಕ್ರದ ವಾಹನ ಹೊಂದಿರುವವರನ್ನು ಸೇರಿಸಲಾಗಿತ್ತು, ಅದನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ. ಸೊ ನೋಡಿ ವೀಕ್ಷಕರೇ, ಈ ಎಲ್ಲ ಮಾನದಂಡಗಳು BPL ರೇಷನ್ ಕಾರ್ಡನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲನೂ ಇದರಿಗಿಂತ ಕಡಿಮೆನೇ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ವಾರ್ಷಿಕ ಆದಾಯ ಬಂದ್ಬಿಟ್ಟು 1,20,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳಬೇಕು ಅಂತಂದರೆ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಇಲ್ಲ 1,20,000ಗಿಂತ ಕಡಿಮೆ ಇರಬೇಕು. ಅದು 1,10,000 ಹಿಡ್ಕೊಳ್ಳಿ ಅಥವಾ 1 ಲಕ್ಷ ಹಿಡ್ಕೊಳ್ಳಿ, ಇದು ಎಕ್ಸಾಂಪಲ್ ಅಷ್ಟೇ, ಅದು ಇದರ ವಿಚಾರನ ನಿಮಗೆ ಬಿಟ್ಟಿದ್ದು. ಸೊ ಇಲ್ಲಿ ಜನರ ಒಂದು ಅಭಿಪ್ರಾಯವನ್ನು ತಿಳ್ಕೊಂಡ್ಬಿಟ್ಟು ಇಲ್ಲಿ ಜನರ ಒಂದು ಆಗ್ರಹ ಇದೆ. ಜನರು ಈ ಒಂದು ಮಾನದಂಡಗಳನ್ನು ವಿರೋಧಿಸ್ತಾ ಇದ್ದಾರೆ. ಇಲ್ಲಿ 1,20,000 ರೂಪಾಯಿಗಿಂತ ಮಿತಿ ಜಾಸ್ತಿ ಮಾಡಲಿಕ್ಕೆ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಏನು ಕೈಗೊಳ್ಳುತ್ತೆ, ಸರ್ಕಾರ ಜನರ ಒಂದು ಆಗ್ರಹವನ್ನು ಯಾವ ಥರ ಸಫಲವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತೆ, ಈ ಒಂದು ಜನರ ಉದ್ದೇಶವನ್ನು ತಿಳ್ಕೊಂಡ್ಬಿಟ್ಟು ಸರ್ಕಾರ BPL ಮಾನದಂಡಗಳನ್ನು ಬದಲಾಯಿಸುತ್ತಾ ಇಲ್ವಾ, ಇದು ಸರ್ಕಾರ ತಿಳಿಸೋಕ್ಕಿಂತ ಮೊದಲು ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಮಾನದಂಡಗಳನ್ನು ಬದಲಾಯಿಸಬೇಕಾ ಅಥವಾ ಬೇಡವಾ, ನಿಮ್ಮ ಅಭಿಪ್ರಾಯ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.